ಇನ್ನು ದರ್ಶನ್ ಅವರ ಬೇಲ್ನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲಜ್ಞಾನಿ ಗುರೂಜಿ ಒಂದು ತಿಂಗಳ ಹಿಂದೆಯೇ ನಿಗದಿತ ಸಮಯದ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು. ಮಹಾಪುರುಷ ಕಾಲಜ್ಞಾನಿ ಗುರೂಜಿ ಕೊಟ್ಟಂತ ಸುಳಿವು ಈಗ ನಿಜವೇನೋ ಅನ್ನುವ ಆಶ್ಚರ್ಯಚಕಿತವಾದಂತ ಬೆಳವಣಿಗೆ ನಡೀತಾ ಇದೆ. ಡಿಸೆಂಬರ್ 14-15ರಂದೇ ಬಿಡುಗಡೆ ಭಾಗ್ಯದ ಸುಳಿವನ್ನ ನೀಡಿದ್ರು ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು. ಇವರು ಹೇಳುವಂತ ಪ್ರತಿಯೊಂದು ಭವಿಷ್ಯವೂ ಕೂಡ ಆಗಾಗ ಆ ಕ್ಷಣಕ್ಕೆ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂತ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಈಗ ಅವರು ನುಡಿದಿರುವಂತ ಭವಿಷ್ಯ ನಿಜವಾಗುತ್ತದೆಯೇ ಎನ್ನುವಂತ ರೋಚಕ ಬೆಳವಣಿಗೆ ಒಂದು ಘಟಿಸಿದೆ. ಮುಂದಾಗುವಂತ ಭವಿಷ್ಯದ ಸುಳಿವು ಕೊಡುವ ಕಾಲಜ್ಞಾನಿಗಳು ಶ್ರೀ 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 ಕಿರಣ್ ಕುಮಾರ್ ಗುರೂಜಿಗಳು ತಾವು ಕೊಟ್ಟಂತ ಹಲವು ಏನು ಮುನ್ಸೂಚನೆಗಳು, ಮುಂದಾಗಬಹುದಾದಂಥ ಘಟನೆಗಳ ಬಗ್ಗೆ ಮುಂಚೆಯೇ ಪ್ರಿಡಿಕ್ಟ್ ಮಾಡ್ತಾ ಇದ್ರಲ್ಲ, ಅದೆಲ್ಲವೂ ಕೂಡ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ. ಅವ್ರು ಕೊಡುವಂಥ ಆ ಹೇಳಿಕೆಗಳು, ಅವ್ರು ನೀಡುವಂಥ ಮುಂದಾಗಬಹುದಾದಂಥ ವಿಚಾರಗಳ ಬಗ್ಗೆ ಅವರಿಗೆ ಮುಂಚಿತವಾಗಿಯೇ ಗೊತ್ತಾಗ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ನಾವು ಹಲವು ವಿಚಾರಗಳಲ್ಲಿ ಗಮನಿಸಿದ್ದೀವಿ. ಈಗ ನಮ್ಮ ಜೊತೆ ಸ್ವತಃ ಕಾಲಜ್ಞಾನಿ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸ್ತೀನಿ, ಕೇಳ್ತೀನಿ ಗುರೂಜಿ ಅವರನ್ನ. ಗುರೂಜಿ ನಮಸ್ಕಾರ. ಗುರೂಜಿ ಗುರುಜಿ, ಈಗ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ವಿಚಾರದಲ್ಲಿ ನೀವು ಕಳೆದ ತಿಂಗಳು ನಮ್ಮ ಮಾಧ್ಯಮದ ಮೂಲಕವೇ ಮಾತಾಡಿದ್ರಿ. ಬೇಲ್ಗೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಸದ್ಯ ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಮಧ್ಯಂತರ ಜಾಮೀನು ಅವಧಿ ಮುಗಿಯೋದ್ರೊಳಗೆ ಅವ್ರಿಗೆ ರೆಗ್ಯುಲರ್ ಜಾಮೀನ್ ಸಿಗುತ್ತಾ ಏನು ಎತ್ತ ಅಂತ ನಾವು ನಿಮ್ಮ ಹತ್ರ ವಿಚಾರಿಸಿದಾಗ ನೀವು ಹೇಳಿದ್ರಿ, ಅಕಸ್ಮಾತ್ ಅವ್ರಿಗೆ 14-15 ಒಳಗಡೆ ಏನಾದ್ರೂ ಬೇಲ್ ಸಿಕ್ಕರೆ ಸಾಕಷ್ಟು ಸಮಸ್ಯೆಗಳಿಗೆ ಅವರು ಒಳಗಾಗಬೇಕಾಗತ್ತೆ, ಕಾನೂನಿನ ಸಮಸ್ಯೆಗಳು ಮತ್ತಷ್ಟು ಕಠಿಣ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ. ಸತ್ಯ. ಬಟ್ ಈಗ ಇವತ್ತು ಅವರಿಗೆ ಜಾಮೀನ್ ಸಿಕ್ಕಿದೆ, ರೆಗ್ಯುಲರ್ ಜಾಮೀನು. ಹೌದು. ನೀವು ಹೇಳಿದಂತ ಸಮಯ 14-15 ಅಂದ್ರೆ ನಾಳೆ ನಾಡಿದ್ದು. ಹೌದು. ಇವತ್ತು ಅವರಿಗೆ ಜಾಮೀನ್ ಸಿಕ್ಕಿರೋದ್ರಿಂದ ಇದು ಅವರಿಗೆ ಅಪಾಯ ತರುತ್ತಾ, ಅಥವಾ ನಾಳೆ ನಾಡಿದ್ದ ನೀವು ಕೊಟ್ಟಂತ ಡೇಟಿಗೆ ತುಂಬಾ ಹತ್ರ ಇರೋದ್ರಿಂದ ಅವರು ನಿಜವಾಗ್ಲೂ ಕೂಡ ಕಂಪ್ಲೀಟ್ ಆಗಿ ಈ ಪ್ರಕರಣದಿಂದ ರಿಲೀಫ್ ಅನ್ನ ಪಡೆಯುವ ಸಾಧ್ಯತೆ ಇದೆಯಾ? ಅಥವಾ ನೀವು ಈ ವಿಚಾರಗಳನ್ನು ಹೇಳ್ತೀರಲ್ಲ, ಅದು ಹೇಗೆ ಹೇಳ್ತೀರಿ ಗುರೂಜಿ? ನಿಮ್ಗೆ ಹೇಗೆ ಇದು ಗೊತ್ತಾಗುತ್ತೆ? ಇದು ಒಂದು ಆಶ್ಚರ್ಯ ರೀತಿಯಾಗಿ ಕಂಡು ಬರುತ್ತಲ್ಲ, ನೀವು ಕೆಲವೇ ಗಂಟೆಗಳ ಅಂತರದಲ್ಲಿ ಒಂದಷ್ಟು ವಿಚಾರಗಳನ್ನ ನೀವು ನುಡಿತೀರಲ್ಲ, ಅದು ಹೆಂಗೆ ಅಂತ? ಇದು ಜ್ಯೋತಿಷ್ಯ ಭವಿಷ್ಯ ಅನ್ನೋದು ಹೇಗಿರುತ್ತೆ ಅಂದ್ರೆ ವಿಜಿ, ಸಮುದ್ರದಲ್ಲಿ ಅಡಗಿರುವ ಮುತ್ತನ್ನು ಹುಡುಕುವುದು ಎಷ್ಟು ಕಷ್ಟನೋ ಅಷ್ಟೇ ಭವಿಷ್ಯ ಗರ್ಭದಲ್ಲಿ ಅಡಗಿರುವಂತಹ ಸಂಗತಿಗನ್ನ ಎಳೆದು ತೆಗೆದು ಒಂದು ಪ್ರಪಂಚದ ಮುಂದೆ ಇಡೋದು ಅಷ್ಟೇ ಒಂದು ಪ್ರಯತ್ನಕರ, ಅಷ್ಟೇ ಒಂದು ಕಷ್ಟಕರವಾದದ್ದು. ಯಾರಿಗೆ ಈ ಗುರುವಿನ ಅನುಗ್ರಹ ಇರುತ್ತೋ ಇದು ಸುಲಭವಾಗ್ಬಿಡುತ್ತೆ. ಸೊ ನಾನು ಈ ಮುಂಚೆನೆ ಹೇಳಿದ ಪ್ರಕಾರ ಅವರಿಗೆ ಈ ಒಂದು 14-15 ಅಂದ್ರೆ ಅವ್ರಿಗೆ ಡಿಸೆಂಬರ್ 11 ತಾರೀಕಿವರೆಗೂ ಅಂದ್ರೆ 6 ತಿಂಗಳವರೆಗೂ ಕಾರಾಗಾರ ವಾಸ ಇತ್ತು. ಡಿಸೆಂಬರ್ 11 ಅಂತ ಡೇಟ್ ಕೂಡ ನಿಗದಿ ಮಾಡಿ ಹೇಳಿದ್ದೆ. 11 ನಂತರ ಅಂದ್ರೆ ಸೆಂಟ್ರಲೈಸ್ಡ್ ಪಾಯಿಂಟ್ ಆಗಿ 14-15 ಅಂತ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಸೊ 11ನೇ ತಾರೀಕಿಗೆ ಅವರಿಗೆ ಇಂಟ್ರಿಮ್ ಬೇಲ್ ಇನ್ಕ್ರೀಸ್ ಆಯ್ತು, ಮತ್ತು 13 ತಾರೀಕಿಗೆ ಅಂದ್ರೆ ಇವತ್ತು ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ತು. ಇವತ್ತು ಆದೇಶ ಹೊರಡಿಸಿದ್ದಾರೆ. 14 ಅಂದ್ರೆ ನಾಳೆ ಅವರಿಗೆ ಆದೇಶ ಪ್ರತಿ ಕೈಗೆ ಸಿಗುತ್ತೆ. ಸೊ ನಾವು ಹೇಳಿರೋ ಪ್ರಕಾರ 14-15 ತಾರೀಕಿಗೆ ಅವರಿಗೆ ರಿಲೀಫ್ ಅಂತ ಖಂಡಿತವಾಗಿ ಕಡ್ಡಿ ಮುರಿದ ಹಾಗೆ ನಿಮ್ಮ ಚಾನಲ್ನೇ ಒಂದು ನಿರ್ದಿಷ್ಟವಾಗಿ ನಾವು ನೋಡ್ತಿದ್ವಿ. ಅದೇ ನೋಡಿರ್ತಕ್ಕಂತೆ ನಮ್ಗೆ ಇವಾಗ ರಿಸಲ್ಟ್ ಕೂಡ ಬಂದಿದೆ. ಗುರುಜಿ, ಯಾವ ಬೇಸ್ ಮೇಲೆ, ಅಂದ್ರೆ ಯಾವ ಲೆಕ್ಕಾಚಾರದ ಮೇಲೆ, ಅವರ ಒಂದು ಏನು ಜಾತಕದ ಲೆಕ್ಕಾಚಾರದ ಮೇಲೆ ಹೇಳಿದ್ರೆ ಹೇಗೆ ಅಂತ? ಹೌದು ವಿಜಯ್, ಯಾರೆಲ್ಲ ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ತಾ ಇರ್ತಾರೋ ಅಂಥವ್ರಿಗೆ ಇದೊಂದು ಜ್ಯೋತಿಷ್ಯದ ಸಾಕ್ಷಿ, ಜ್ಯೋತಿಷ್ಯ ಸತ್ಯ ಅನ್ನೋಕೆ ಇದೊಂದು ಪ್ರಮಾಣವಾದಂತ ನಡೆದಂತಹ ಒಂದು ಈವೆಂಟ್. ಇದು ಒಂದೇ ಅಂತಲ್ಲ, ನಾವ್ ಹಿಂದೆ ಕೂಡ ಸುಮಾರು ಒಂದು ಸಂಗತಿಗಳನ್ನ ಹೇಳ್ತಾ ಬರ್ತಾ ಇದೀವಿ. ಅದು ಎಲ್ಲವೂ ಕೂಡ ಶುದ್ಧ ಭಾರತೀಯ ಒಂದು ಜ್ಯೋತಿಷಾಸ್ತ್ರದ ಮೇಲೆ ನಾವು ಹೇಳ್ತಾ ಇರೋದು, ಹಿಂದೂ ಜ್ಯೋತಿಷಾಸ್ತ್ರದ ಆಧಾರದ ಮೇಲೆ ಅದನ್ನ ಹೇಳ್ತಾ ಇರೋದು. ಆದ್ರೆ ಇಲ್ಲಿ ಏನಾಗತ್ತೆ, ಅದನ್ನ
ಇವಾಗ ಎಲ್ಲಾರು ABCD ಕಲ್ತಿರ್ತಾರೆ. ಎಲ್ಲಾರು ABCD ಕಲ್ತಿದಾರೆ ಅಂದ್ರೆ ಎಲ್ಲಾರು ಪೋಯೆಟ್ ಆಗಲ್ಲ, ಎಲ್ಲಾರು ಸ್ಕ್ರಿಪ್ಟ್ ರೈಟರ್ ಆಗಲ್ಲ. ಹಾಗೇನೆ ಎಲ್ಲಾರು ಜ್ಯೋತಿಷ್ಯ ಬೇಸಿಕ್ ಕಲ್ತಿದಾರೆ ಅಂದ್ರೆ ಎಲ್ಲಾ ಮಹಾನ್ ಜ್ಯೋತಿಷಿಗಳಾಗಲ್ಲ. ಇಲ್ಲಿ ಏನಾಗತ್ತೆ, ಮುಖ್ಯವಾಗಿ ಗುರುವಿನ ಅನುಗ್ರಹ ಇದ್ದಾಗ ಮಾತ್ರ ಅವರಿಗೆ ದಿವ್ಯ ಜ್ಞಾನ, ಜ್ಯೋತಿಷ್ ಶಾಸ್ತ್ರದ ಸಂಪೂರ್ಣ ಜ್ಞಾನ ಬರಕ್ಕೆ ಅವ್ರಿಗೆ ಅನುಗ್ರಹ ಆಗತ್ತೆ. ಸೊ ಹಿಂಗಾಗಿ ಇಲ್ಲಿ ಜ್ಯೋತಿಷ್ ಶಾಸ್ತ್ರದ ಪ್ರಾಮುಖ್ಯತೆಯನ್ನ ಇಡೀ ಜಗತ್ತಿಗೆ ಒಂದು ಎತ್ತು ತೋರಿಸುವಂತಹ ಪ್ರಸಂಗ ಇದಾಗಿದೆ. ಓಕೆ ಥ್ಯಾಂಕ್ ಯು ಗುರುಜಿ. ಒಟ್ನಲ್ಲಿ ತಾವು ನಮಸ್ತೆ. ನೀಡುವಂತ ಕೆಲವೊಂದು ವಿಚಾರಗಳ ಸಲಹೆ ಮತ್ತೆ ತಮ್ಮ ದಿವ್ಯ ದೃಷ್ಟಿ, ದಿವ್ಯ ಯೋಚನೆಗಳು ಏನಿದೆಯಲ್ಲ, ನಿಜವಾಗ್ಲೂ ಕೂಡ ಆಶ್ಚರ್ಯಚಕಿತ. ನಮ್ಮ ಜೊತೆ ತಾವು ಹಲವಾರು ವಿಚಾರಗಳನ್ನು ಕೂಡ ಹಂಚ್ಕೊಳ್ತೀರಿ, ಅದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಗುರುಜಿ. ಥ್ಯಾಂಕ್ ಯು. ಒಟ್ನಲ್ಲಿ ಗುರೂಜಿಗಳು ತಿಳಿಸಿದಂತ ವಿಚಾರಗಳನ್ನ ನಾವು ಈಗಾಗಲೇ ಹಲವು ಬಾರಿ ಕೇಳಿದ್ದೇವೆ. ಈಗಲೂ ಕೂಡ ಈ ವಿಚಾರದಲ್ಲೂ ಕೂಡ ಅವರು ಹೇಳಿದಂತ ವಿಚಾರ ಬಹಳ ಸ್ಪಷ್ಟವಾಗಿ ಏನು ಮುಂಚಿತವಾಗಿ ನುಡಿದಂತಹ ಭವಿಷ್ಯ ಆ ಡೇಟಿಗೆ, ಆ ಸಮಯಕ್ಕೆ ತಕ್ಕಂತೆ ಘಟಿಸಿರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯವೇ ಸರಿ.